ಹಾಯ್ ಎಲ್ಲೋ ಎವ್ರಿವನ್, ವೆಲ್ಕಮ್ ಟು ಬಾಲಾಜಿ ಸರ್ ಅಪ್ಡೇಟ್. ನಾವು ಇವತ್ತಿನ ವಿಡಿಯೋದಲ್ಲಿ SSLC ಮ್ಯಾಥಮೆಟಿಕ್ಸ್ ಅಂದರೆ ಗಣಿತ ಪ್ರಶ್ನೆ ಪತ್ರಿಕೆ ಆಯಾಮ ಏನು ಅಂತ ತಿಳಿಸ್ಕೊಡಲಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ವೀಡಿಯೋಸ್ನ ವ್ಯೂ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇಲ್ಲಿ ಏನಪ್ಪ ಆಗಿದೆ ಅಂದರೆ 2024-25ನೇ ಸಾಲಿಗೆ ಪಠ್ಯಕ್ರಮವನ್ನು ಅಂದರೆ ಪಠ್ಯ ವಸ್ತುವನ್ನು ಸಿಲೆಬಸ್ಸನ್ನು ಏನು ಮಾಡಿದ್ದಾರೆ, ಕಡಿತಗೊಳಿಸಿದ್ದಾರೆ. ಏನು ರಚನೆಗಳು ಅಂದರೆ ಕನ್ಸ್ಟ್ರಕ್ಷನ್ಸು, ಓಜಿಯೋಗ್ರಾಫಿ ಇವೆಲ್ಲ ಇತ್ತಲ್ಲ, ಇವೆಲ್ಲನೂ ತೆಗೆದಿರೋದ್ರಿಂದ ಈ ಸಲ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರ್ಬೋದು ಅನ್ನೋದನ್ನು ನಾವಿಲ್ಲಿ ತಿಳಿಸ್ಕೊಡಲಿದ್ದೇವೆ. ನೋಡಿ, 2024-5ನೇ ಸಾಲಿನ SSLC ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಆಯಾಮ 1 ವಿಷಯಾಧಾರಿತ ಅಂಕಗಳ ವಿಂಗಡಣೆ. ನೋಡಿ, ಥೀಮ್ ಬೇಸ್ಡ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವ್ಯಾವ ಚಾಪ್ಟ್ರಿಂದ ಎಷ್ಟು ಮಾರ್ಕ್ಸ್ಗೆ, ಇದು ಬ್ಲೂ ಪ್ರಿಂಟ್ ಅಲ್ಲ, ಒಂದು 2-3 ಚಾಪ್ಟರ್ ಸೇರಿಬಿಟ್ಟು ಇಷ್ಟು ಮಾರ್ಕ್ಸ್ ಕೇಳ್ತೀವಿ ಅಂತಾಗತ್ತೆ. ಅದರಲ್ಲಿ ಹೆಚ್ಚು ಕಮ್ಮಿ ಆಗಬಹುದು. ನೋಡಿ, ಸಂಖ್ಯಾ ಪದ್ಧತಿ ಅಂದರೆ ನಂಬರ್ ಸಿಸ್ಟಮ್. ಇಲ್ಲಿ ಆ್ಯಕ್ಚುಲಿ ಚಾಪ್ಟರ್ ನೇಮ್ ಹೇಳಬೇಕಾದ್ರೆ ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸು ಎಷ್ಟು 5 ಮಾರ್ಕ್ಸ್ಗೆ ಕೇಳ್ತಾರೆ. ಅವರು ಯಾವ ರೀತಿ ಕೇಳ್ತಾರೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಈ ರಿಯಲ್ ನಂಬರ್ಸಿಂದ 5 ಮಾರ್ಕ್ಸ್ಗೆ ಬರುತ್ತೆ. ನೀವು ಇದನ್ನು ನೋಡ್ಕೋಬೇಕಾಗತ್ತೆ. ಬೀಜಗಣಿತ ನೋಡಿ, ಆಲ್ಜಿಬ್ರಾ ಅಂದರೆ ಪಾಲಿನಾಮಿಯಲ್ಸ್, ಬಹುಪದೋಕ್ತಿಗಳು, ಪೆರಾಪ್ಲಿನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್, 2 ಚರಾಕ್ಷರವುಳ್ಳ ಜೋಡಿ ರೇಖಾತ್ಮಕ ಸಮೀಕರಣಗಳು, ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ವರ್ಗ ಸಮೀಕರಣಗಳು, AP ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿ. ಇವಿಷ್ಟು ಚಾಪ್ಟರ್ಸಿಂದ, ಇವಿಷ್ಟು ಪಾಠಗಳಿಂದ 27 ಮಾರ್ಕ್ಸ್ಗೆ ಬರುತ್ತೆ. ಇವಿಷ್ಟು ಪಾಠಗಳಿಂದ 27 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ನೋಡಿ, ತ್ರಿಕೋನಮಿತಿಯಲ್ಲಿ 2 ಚಾಪ್ಟರ್ಸ್ನ ಕೊಟ್ಟಿದ್ದಾರೆ. ಒಂದು ತ್ರಿಕೋನಮಿತಿಯ ಪ್ರಸ್ತಾವನೆ, ಇಂಟ್ರೊಡಕ್ಷನ್ ಟು ಟ್ರಿಗ್ನಾಮೆಟ್ರಿ. ಸೆಕೆಂಡ್ ಒನ್, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ, ತ್ರಿಕೋನಮಿತಿಯ ಮೇಲಿನ ಅನ್ವಯಗಳು. ಇವೆರಡು ಸೇರಿಬಿಟ್ಟು 10 ಮಾರ್ಕ್ಸ್ಗೆ ಬರುತ್ತೆ. ನೆಕ್ಸ್ಟು ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಟ್ ಜಾಮಿಟ್ರಿ, ಇದರಲ್ಲಿ 6 ಮಾರ್ಕ್ಸ್ಗೆ ಬರುತ್ತೆ. ನೆಕ್ಸ್ಟ್ ಸಂಖ್ಯಾಶಾಸ್ತ್ರ ಆ್ಯಂಡ್ ಸಂಭವನೀಯತೆ, ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರಾಬಬಿಲಿಟಿ ಎಷ್ಟು ಮಾರ್ಕ್ಸ್ಗೆ, 8 ಮಾರ್ಕ್ಸ್ಗೆ ಬರುತ್ತೆ. ಇದರಲ್ಲಿ ಲಾಸ್ಟ್ OGV ಇತ್ತು, ಈ ಸಲ OGV ಇಲ್ಲ. ಅದರಿಂದ ತುಂಬ ಇಂಪಾರ್ಟೆಂಟು, ಮೀಡಿಯನ್ ಮೋಡೆ ಆಗಿರುತ್ತೆ. ರೇಖಾಗಣಿತ ಅಂದರೆ ಜಾಮಿಟ್ರಿಯಲ್ಲಿ ನೋಡಿ, ತ್ರಿಭುಜಗಳು, ವೃತ್ತಗಳು, ಟ್ರಯಾಂಗಲ್ಸು, ಸರ್ಕಲ್ಸ್ ಇದೆ. ಇವೆರಡು ಚಾಪ್ಟ್ರಿಂದ 14 ಮಾರ್ಕ್ಸ್ಗೆ ಬರುತ್ತೆ. ಈ 14 ಮಾರ್ಕ್ಸಲ್ಲಿ ಥಿರಮ್ಸೇ 7 ಮಾರ್ಕ್ಸ್ಗೆ ಬರುತ್ತೆ. ಸರ್ಕಲ್ಸಲ್ಲಿ ಇಂದ 1 ಥಿರಮು, ಟ್ರಯಾಂಗಲ್ಸ್ ತ್ರಿಭುಜಗಳಿಂದ 1 ಥಿರಮು. ನೆಕ್ಸ್ಟು ಕ್ಷೇತ್ರಗಣಿತ, ಮೆನ್ಸುರೇಷನ್, ಮೇಲ್ಮೈ ವಿಸ್ತೀರ್ಣಗಳು, ಘನಫಲ, ಇದಕ್ಕೆ ಸಂಬಂಧಪಟ್ಟಂತೆ 2 ಇದೆ. ವೃತ್ತಗಳಿಗೆ ಸಂಬಂಧಪಟ್ಟ ವಿಸ್ತೀರ್ಣಗಳು ಮತ್ತು ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲ, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸು, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸು. ಇವೆರಡು ಚಾಪ್ಟರಿಂದ 10 ಮಾರ್ಕ್ಸ್ ಬರುತ್ತೆ. ನೋಡಿ, ಒಟ್ಟು ಎಷ್ಟಾಗತ್ತೆ, 80 ಮಾರ್ಕ್ಸ್ ಆಗುತ್ತೆ. ಈ ರೀತಿ ಬರುತ್ತೆ ಈ ಸಲ ಕ್ವಶನ್ ಪೇಪರು ಪ್ಯಾಟ್ರನ್ನು. ನೋಡಿ, ಜ್ಞಾನಗ್ರಹಣ ಆಧಾರಿತ ಅಂಕಗಳ ವಿಂಗಡಣೆ ಅಂದರೆ ಇಲ್ಲಿ ನಾಲೆಡ್ಜ್ ಎಷ್ಟು ಬರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಬರುತ್ತೆ, ಅಪ್ಲಿಕೇಶನ್ ಎಷ್ಟು ಬರುತ್ತೆ, ಸ್ಕಿಲ್ ಎಷ್ಟು ಬರುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ, ರಿಮೆಂಬರಿಂಗ್ ಅಂದರೆ ನಾಲೆಡ್ಜ್ ಇದೆಯಲ್ಲ, ಇದು 12 ಮಾರ್ಕ್ಸ್ಗೆ ಬರುತ್ತೆ, ಅಂದರೆ 12 ಮಾರ್ಕ್ಸ್ಗೆ. ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗು 44 ಮಾರ್ಕ್ಸ್ಗೆ ಬರುತ್ತೆ. ಅನ್ವಯ ಅಪ್ಲಿಕೇಶನ್ ಕ್ವಶನ್ಸ್ ಅಂದರೆ ಏನು ವರ್ಬಲ್ ಪ್ರಾಬ್ಲಮ್ಸ್ ಇದೆಯಲ್ಲ ಆ ರೀತಿಯು 20 ಮಾರ್ಕ್ಸ್ ಬರುತ್ತೆ. ಕೌಶಲ ಸ್ಕಿಲ್ ಇದು 4 ಮಾರ್ಕ್ಸ್ಗೆ, ಅದು ಗ್ರಾಫ್ ಒಂದಾಗಿರುತ್ತೆ. ಲಾಸ್ಟ್ ಸಲ ಆದರೆ 12 ಮಾರ್ಕ್ಸ್ಗಿತ್ತು, ಅದೇನು ರಚನೆಗಳು, ಕನ್ಸ್ಟ್ರಕ್ಷನ್ಸು, OGV ಇವೆಲ್ಲ ಸೇರಿ. ಬಟ್ ಈ ಸಲ ಗ್ರಾಫ್ 1 ಮಾತ್ರ ಇರೋದ್ರಿಂದ 4 ಮಾರ್ಕ್ಸ್ಗೆ ಕೊಡ್ತಾರೆ. ಇನ್ನು ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿ ಇರುತ್ತಪ್ಪ ಅಂದರೆ MCQ 8 ಇರುತ್ತೆ, 8 ಮಾರ್ಕ್ಸು. 1 ಮಾರ್ಕ್ ಕ್ವಶನ್ಸ್ 8 ಇರುತ್ತೆ, 8 ಮಾರ್ಕ್ಸು. 2 ಮಾರ್ಕ್ಸ್ ಕ್ವಶನ್ಸು 8 ಇರುತ್ತೆ, 16 ಮಾರ್ಕ್ಸು. 3 ಮಾರ್ಕ್ಸ್ ಕ್ವಶನ್ಸ್ 9 ಇರುತ್ತೆ, 27 ಮಾರ್ಕ್ಸು. 4 ಮಾರ್ಕ್ಸ್ ಕ್ವಶನ್ಸ್ 4 ಇರುತ್ತೆ, 16 ಮಾರ್ಕ್ಸು. 5 ಮಾರ್ಕ್ಸ್ ಕ್ವಶನ್ನು 1 ಇರುತ್ತೆ, 5 ಮಾರ್ಕ್ಸು. ನೆಕ್ಸ್ಟ್ ನೋಡಿ, ಇದರಲ್ಲಿ ಕ್ವಶನ್ ಪೇಪರಲ್ಲಿ ಡಿಫಿಕಲ್ಟಿ ಯಾವ್ದು ಎಷ್ಟು ಕೊಡ್ತಾರೆ, ಈಸಿ ಎಷ್ಟು ಕೊಡ್ತಾರೆ, ಆವ್ರೇಜ್ ಎಷ್ಟು ಕೊಡ್ತಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸುಲಭ ನೋಡಿ, ಸುಲಭ 24 ಅಂಕಗಳಿಗೆ 24 ಮಾರ್ಕ್ಸ್ ಕೊಡ್ತಾರೆ. ಸಾಧಾರಣ ಆವ್ರೇಜ್ 40 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಡಿಫಿಕಲ್ಟು 16 ಮಾರ್ಕ್ಸ್ಗೆ ಕೊಡ್ತಾರೆ. ಇದು ಗಣಿತ ಪ್ರಶ್ನೆ ಪತ್ರಿಕೆಯ ವಿಧಾನ 2024-25ರ ವಿಧಾನ. ಈ ಪ್ಯಾಟ್ರನ್ ಮೇಲೆ ಅವರು ಕ್ವಶನ್ ಪೇಪರ್ನ ಇದು ಮಾಡ್ತಾರೆ. ಈಗಾಗಲೇ 2 ಮಾಡಲ್ ಪೇಪರ್ಸ್ ಬಿಟ್ಟಿರೋದ್ರಿಂದ ನೀವು ಅದರ ಮೇಲೆ ನೀವು ಅಧ್ಯಯನ ಮಾಡಿದ್ರೆ ನಿಮಗೆ ತುಂಬ ಸುಲಭವಾಗ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಡಲ್ ಪೇಪರ್ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳೊಂದಿಗೆ ವಿವರಿಸಿಕೊಡಲಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.